ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಲಿಮಿಟ್. ಏನಪ್ಪ ಇದೆ ಅಂತ ಹೇಳಿದ್ರೆ sin ax by bx ಇದೆ ಆಸ್ x ಟೆನ್ಸ್ ಟು 0. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಇಷ್ಟರಲ್ಲಿ ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು, ಯಾವ ರಿಸಲ್ಟ್ ಉಪಯೋಗಿಸ್ಬೋದು ನಾವು? ಇದಲ್ವಾ, ಲಿಮಿಟ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಲಿಮಿಟ್ sin x by x ಆಸ್ x ಟೆನ್ಸ್ ಟು 0 is equal to 1. ಆ ರಿಸಲ್ಟ್ನ ಉಪಯೋಗಿಸ್ಬೋದು. ಸೊ ಇಲ್ಲಿ ನಾವು ಯೂಸಿಂಗ್ ಲಿಮಿಟ್ sin theta by theta as theta tends to 0. ಇಲ್ಲಿ ಬೇರೆ ವೇರಿಯೇಬಲ್ ಉಪಯೋಗಿಸ್ತಿದ್ದೀನಿ, ಕನ್ಫ್ಯೂಸ್ ಆಗ್ಕೊಡೋದು ಅಂತ ಹೇಳಿ. as theta tends to 0 is equal to 1. ಇದನ್ನು ಉಪಯೋಗಿಸ್ತಿದ್ದೀವಿ, ಸರಿನಾ? ಇವಾಗ ಇಲ್ಲಿ ಥೀಟಾ ಏನಾಗುತ್ತೆ? ದಿಸ್ ಇಸ್ ಥೀಟಾ ಅಲ್ವಾ? ಆದರೆ ಡಿನಾಮಿನೇಟ್ರಲ್ಲಿ ಥೀಟಾ ಇಲ್ಲ. ಅಲ್ಲಿ ಅದೇ ಹೇಗೆ ಬರುತ್ತೆ ಇವಾಗ? ಡಿನಾಮಿನೇಟ್ರಲ್ಲಿ ಬಿ ಎಕ್ಸ್ ಇದೆ, ಎ ಎಕ್ಸ್ ಇಲ್ಲ. ಸೊ ನಮ್ಗೆ ಎ ಎಕ್ಸ್ ಬೇಕು, ಅದನ್ನು ಹೇಗೆ ಬರ್ಸೋದು ಹುಡುಗರ? ಬಿ ಎಕ್ಸ್ನ ನಾನು ಎಕ್ಸ್ ಇಂಟು 1/b ಅಂತ ಹೇಳಿ ಬರ್ಕೊಬೋದು ಅಲ್ವಾ? ಸೈನ್ ಆಫ್ ಎ ಎಕ್ಸ್ ಬೈ ಎಕ್ಸ್ ಇಂಟು 1/b ಈ ಉತ್ತರ ಕೊಡುತ್ತೆ. ಇವಾಗ ಇದಕ್ಕೆ ನಾನು 1 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಏನೋ ಬದಲಾಗುತ್ತಾ? ಸರಿ ತಾನೇ? ಎಲ್ಲ ಸರಿ ಇದೆ ಇವಾಗ, ಕರೆಕ್ಟಾ? ಈ 1 ಬದಲಾಗಿ a by a ಅಂತ ಹೇಳಿ ಬರೀಬೋದಾ? ನೋಡಿ, a divided by a is 1, ಹೊತ್ತಾನೆ? ಸೊ ಈ 1 ಬದಲಾಗಿ ಏನು ಬರಿತಾನೆ ನಾನು? a by a ಬದಲಾಗಿ 1 ಅಂತ ಬರಿತೇನೆ, ಇಲ್ಲ 1 ಬದಲಾಗಿ a by a ಅಂತ ಹೇಳಿ ಬರಿತಾನೆ. ಎರಡನ್ನೂ ಒಂದೇ. ಸೊ ಇದುವರೆಗೂ ನಾನು ಏನು ಬದಲಾಯಿಸಿಲ್ಲ, ಇವೆಲ್ಲ ಅದೇ ಎಕ್ಸ್ಪ್ರೆಷನ್ನು. ಇವಾಗ ನಾನು ಇದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊತು ಅಂತ ಹೇಳಿದ್ರೆ ನ್ಯೂಮಿನೇಟ್ರಲ್ಲಂತೆ ಏನಾಗ್ತಾಯಿಲ್ಲ, ಡಿನಾಮಿನೇಟ್ರಲ್ಲಿ ಎ ಎಕ್ಸ್ ಅಂತ ಬರ್ಕೊಬೋದು ನಾನು 1/b ಅಲ್ವಾ? 1 ಇಂಟು a is a, ಎಕ್ಸ್ ಬಿ ಎನ ನಾನು ಎ ಎಕ್ಸ್ ಬಿ ಅಂತ ಹೇಳಿ ಬರ್ಕೊತಾ ಇದ್ದೀನಿ, ಕಮ್ಯುಟೇಟಿವ್ ಲಾ. ಇವಾಗ ನೋಡಿ, ಡಿನಾಮಿನೇಟ್ರಲ್ಲಿ ಏನು ಬೇಕೋ ಅದು ಬರ್ತಾ ಇದೆ. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ ಈಕ್ವಲ್ ಟು 1 into anything is the same expression and we have a by b. ಇದೇ ನಮ್ಮ ಉತ್ತರ.